ತುಮಕೂರಿನಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಲಗಾರರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಯ ಪ್ರಯತ್ನಗಳು ಜಾಸ್ತಿ ಆಗ್ತವೆ. ನೋಡಿ, ತುಮಕೂರಿನಲ್ಲಿ ಹೆಚ್ಚಾಗಿದೆ ಮೀಟರ್ ಬಡ್ಡಿಯ ದಂಧೆ. ಸಾಲಗಾರರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲಾಗಿದೆ. ಜೋಹರಾ ಎಂಬ ಮಹಿಳೆಯಿಂದ ಸೂಸೈಡ್ಗೆ ಪ್ರಯತ್ನ ಆಗಿದೆ. ತುಮಕೂರು ಜಿಲ್ಲೆಯ PH ಕಾಲೋನಿಯಲ್ಲಿ ಆಗಿರುವಂಥ ಘಟನೆ ಇದು. ರತ್ನ, ವನ, ಫಜೀಲಾ ಎಂಬುವರಿಂದ ಬಡ್ಡಿ ದಂಧೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 45,000 ಸಾಲಕ್ಕೆ ತಿಂಗಳಿಗೆ 3,000 ಬಡ್ಡಿ ನೀಡಬೇಕು ಅನ್ನುವಂಥ ಇವರ ಬೇಡಿಕೆ. 45,000 ಸಾಲ ಪಡೆದು ಅದನ್ನು ವಾಪಸ್ ಕೊಡದೆ ಅದನ್ನು ಬಡ್ಡಿಯನ್ನು ಕಟ್ಟಲಾಗದೆ ಈಗ ಕಂಗಾಲಾಗಿದ್ದಾರೆ. ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ದೂರು ಕೂಡ ದಾಖಲಾಗಿದೆ. ತುಮಕೂರಿನಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಹೆಚ್ಚಳ ಆಗ್ತಾ ಇದೆ. ಸಾಲಗಾರರ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ಯತ್ನ ನಡೀತಾ ಇದೆ. ನೋಡಿ, ಜೋಹರಾ ಅಂತೇಳಿ ಆ ಮಹಿಳೆಯಿಂದ ಸೂಸೈಡ್ಗೆ ಪ್ರಯತ್ನ ಆಗಿದೆ. ತುಮಕೂರು ಜಿಲ್ಲೆಯ PH ಕಾಲೋನಿಯಲ್ಲಿ ಆಗಿರುವಂಥ ಘಟನೆ ಇದು. ರತ್ನ, ವನ, ಫಜೀಲಾ ಎಂಬುವರಿಂದ ಬಡ್ಡಿಯ ದಂಧೆ ನಡೀತಾ ಇದೆ ಅನ್ನುವಂಥ ಆರೋಪ. 45,000ಕ್ಕೆ ತಿಂಗಳಿಗೆ 3,000 ರೂಪಾಯಿ ಬಡ್ಡಿ ನೀಡಬೇಕು ಅನ್ನೋದು. ನೋಡಿ, ಆ 45,000 ರೂಪಾಯಿ ಪಡೆದಿರುವಂತಹ ಜನ ಏನಿದಾರಲ್ಲ, ಆ ಬಡ್ಡಿಯನ್ನು ಕಟ್ಟಲಾಗದೆ ಆ ಸಾಲವನ್ನು ವಾಪಸ್ ಕೊಡಲಾಗದೆ ಕಂಗಾಲಾಗಿದ್ದಾರೆ. ನೀವು ಸಾಲ ವಾಪಸ್ ಕೊಟ್ಟಿಲ್ಲ ಅಂತಂದರೆ ಬಡ್ಡಿ ಆದರೂ ಕೊಡಿ ಅಂತೇಳಿ ಇವರು ಈ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಸೊ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ. 40-45,000 ಕೊಟ್ಟಿರ್ತಾರೆ. 40 ಅಥವಾ 50,000 ಇಲ್ಲ ಅಂದಾಗ ಬಡ್ಡಿ ಕೊಡಬೇಕು ಅನ್ನುವಂಥ ಆಗ್ರಹ ಇವರದು. ಸೊ ಇತ್ತೀಚೆಗಷ್ಟೇ ಸಾಲಗಾರರ ಕಾಟ ತಾಳಲಾರದೆ ಒಂದೇ ಕುಟುಂಬದ 5 ಸಾವಿಗೆ ಶರಣಾಗಿದ್ರು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಬ್ಬ ಮಹಿಳೆ ಈಗ ಆತ್ಮಹತ್ಯೆಗೆ ಯತ್ನ ನಡೆದಿರುವಂಥದ್ದು. ರತ್ನ, ವನ, ಅನುಪಮ ಹಾಗೂ ಫಜೀಲಾ ಎಂಬುವರ ವಿರುದ್ಧ ಈಗ ಬಡ್ಡಿ ದಂಧೆ ನಡೀತಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಇದು. ಈ ಹಿಂದೆ ಸಾಲಗಾರರ ಕಾಟವನ್ನು ತಾಳಲಾರದೆ ಅವರ ಕಿರುಕುಳಕ್ಕೆ ಬೇಸತ್ತು ಒಂದೇ ಕುಟುಂಬದ 5 ಜನ ಸಾವಿಗೆ ಶರಣಾಗಿದ್ರು. ಈಗ ಮತ್ತೆ ಅಂಥದ್ದೇ ಘಟನೆ ತುಮಕೂರಿನಲ್ಲಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಈ ಹಿಂದೆ ಒಂದೇ ಕುಟುಂಬದ 5 ಸಾವಿಗೆ ಶರಣಾಗಿದ್ರು, ಕಾರಣ ಈ ಸಾಲದ ವಿಚಾರವಾಗಿ. ಸೊ ಈಗ ಮತ್ತೆ ಅಂಥದೇ ಘಟನೆ ಮರುಕರಳಿಸ್ತಾ ಇದೆ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಎಷ್ಟು ಸಾಲವನ್ನು ಇಸ್ಕೊಂಡಿದ್ರು, ಯಾಕೆ ಈ ಕಿರುಕುಳ ಅಂತೇಳಿ? ಕಳೆದ ಕೆಲ ದಿನಗಳಿಂದ ಇದೇ ಒಂದೇ ಕುಟುಂಬದ 5 ಮೃತಪಟ್ಟಿದ್ರು ಸಾಲದ ಬಾಧೆಗೆ. ಅದಾದ ನಂತರ ಕೂಡ ಮತ್ತೆರಡು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಇದಾದ್ಮೇಲೆ ಇದು 3ನೇ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇರೋದು. ಯಾಕಂದ್ರೆ ಪೊಲೀಸರು ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು ಏನೋ ಬಡ್ಡಿ ವ್ಯವಹಾರಕ್ಕೆ ಒಂದು ಲಗಾಮ ಆಗ್ತೀನಿ ಅಂತ ಹೋದ್ರು ಕೂಡ ಅದನ್ನೆಲ್ಲವನ್ನು ಮೀರಿ ಈ ತರ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಆ ಸಾಲಗಾರರು ಇಸ್ಕೊಂಡಂತ ಸರಿಯಾಗಿ ಸಾಲ ಪಾವತಿ ಮಾಡಲ್ಲ ಅನ್ನೋ ಕಾರಣಕ್ಕಾಗಿ, ಹೆಚ್ಚಿನ ಬಡ್ಡಿ ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ಹಣ ಕೊಟ್ಟವರು ಸಹಜವಾಗಿ ಅವ್ರ ಮುಂದೆ ಗಲಾಟೆ ಮಾಡ್ತಾರೆ. ಇಂಥದ್ದೇ ಘಟನೆ ತುಮಕೂರು PH ಕಾಲೋನಿ ಕೂಡ ನಡೆದಿದೆ. ಆದ್ರೆ ಈ ಸಾಲಗಾರರ ಏನು ಕೊಟ್ಟಿದ್ರು ಅವರ ಕಿರುಕುಳದಿಂದ ಮತ್ತೆ ಹೆಚ್ಚು ಬಡ್ಡಿ ಇದಕ್ಕಾಗಿ ಅವರು ಆತ್ಮಹತ್ಯೆಗೆ ನಿದ್ದೆ ಮಾತ್ರ ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಜಹೇರಾ ಅನ್ನೋರು. ಅಂದ್ರೆ ಇವರು 5 ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ತನ್ನ ಸಾವಿಗೆ ಯಾರು ಕಾರಣ ಅನ್ನೋದನ್ನ ಕೂಡ ಅವರು ಬರೆದಿಟ್ಟಿದ್ದಾರೆ. ರತ್ನ, ವನ, ಅನುಪಮ ಹಾಗೂ ಫಜೀಲಾ ಅನ್ನೋರ ಮೇಲೆ ಬಡ್ಡಿ ವಿರುದ್ಧ ದಂಧೆ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ತಿಲಕ್ ಪಾರ್ಕ್ ಪೊಲೀಸರು ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ರು. 5 ಕೂಡ ವಶ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಏನು ಈ ಜೋಹರಾ ಕಳೆದ 3 ತಿಂಗಳಿಂದ 45,000 ರೂಪಾಯಿ ಹಣವನ್ನ ತೆಗೆದುಕೊಂಡಿದ್ರು. ತಿಂಗಳಿಗೆ 3,000 ಬಡ್ಡಿ ಇರುತ್ತೆ. ಅದನ್ನ ಸರಿಯಾಗಿ ಕೊಡಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಮನೆ ಬಂದು ಗಲಾಟೆ ಮಾಡಿದ್ದಾರೆ. ಅದಕ್ಕಾಗಿ ಮನನೊಂದು ಆಕೆ ನಿದ್ದೆ ಮಾತನ್ನು ಸೇರಿದ್ರು. ಈಗ ತುಮಕೂರು ಜಿಲ್ಲಾ ಆಸ್ಪತ್ರೆ ಆಕೆಯನ್ನ ಡಾಕ್ಟರ್ಸ್ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ಡಾಕ್ಟರ್ ಕೂಡ ಔಟ್ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಪೊಲೀಸರು ಎಷ್ಟೇ ಕ್ರಮ ಕೈಗೊಂಡ್ರು ಇಂಥ ಪ್ರಕರಣಗಳು ದಿನ ಬೆಳಕಿಗೆ ಬರ್ತಿದ್ರು ಸಹಜವಾಗಿ ಒಂದು ಭಯವನ್ನ ಉಂಟು ಮಾಡಿದ್ದಾರೆ. ಆದ್ರೆ ಗೃಹ ಸಚಿವರು ಎಲ್ಲವನ್ನೂ ಕಡಿವಾಣ ಆಗ್ತೀನಿ ಅಂತ ಹೇಳಿದ್ರು ಕೂಡ ಅದು ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಅನ್ನೋದು ಒಂದು ಗಮನದ ಪ್ರಶ್ನೆ. ಥ್ಯಾಂಕ್ ಯು ಯೋಗೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.